ವೀಕ್ಷಕರೇ, ಇವತ್ತು ನಾವು ಒಬ್ಬ ದೇಶದ ಅತ್ಯುನ್ನತ ಪ್ರಶಸ್ತಿ ಪುರಸ್ಕೃತ ಆಗಿರ್ತಕ್ಕಂಥ ಪದ್ಮಶ್ರೀ ಪುರಸ್ಕೃತ ಅರೆಕಳ ಹಾಜಬ್ಬ ಇವರ ಮನೆಗೆ ಬಂದಿದ್ದೇವೆ. ಅವರ ಜೊತೆ ನಾವು ಇದ್ದೇವೆ. ಅಂದರೆ ಸುಳ್ಯದಲ್ಲಿ ಇತ್ತೀಚೆಗೆ ನಮ್ಮೆಲ್ಲರನ್ನ ಅಗಲಿರುವಂಥ ಇನ್ನೋರ್ವ ಅತ್ಯುನ್ನತ ಪ್ರಶಸ್ತಿ ಪುರಸ್ಕೃತ ಪದ್ಮಶ್ರೀ ಪುರಸ್ಕೃತರಾಗಿರ್ತಕ್ಕಂಥ ಡಾಕ್ಟರ್ ಗಿರೀಶ್ ಭಾರದ್ವಾಜ್ ಇವರ ಒಂದು ಏನು ಅಗಲುವಿಕೆಯನ್ನು ಇವತ್ತು ಅರೆಕಳ ಹಾಜಬ್ರವರು ಕೂಡ ತುಂಬ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಅವರ ಬಗ್ಗೆ ಅವರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಸುದ್ದಿ ಪತ್ರಿಕೆಯಲ್ಲಿ ಸುಳ್ಯ ಭಾರದ್ವಾಜವರು ಪದ್ಮಶ್ರೀ ಕೊಟ್ಟವರು. ಅವರು ಮೊನ್ನೆ ಕಳೆದ ಈ ಒಂದು 12 ದಿವಸ ಮುಂದೆ ನಿಧನ ಆದರು. ಆಗ ನಾನು ಕೂಡ ಹುಷಾರಿಲ್ಲದಿದ್ದೆ, ನನಗೆ ಗೊತ್ತಿಲ್ಲ. ಆದರೆ ನಾನು ಸುಳ್ಯ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಭಾರದ್ವಾಜ್ ಅವರು ನಾನು ಅವರು ಒಂದು 2-3 ವೇದಿಕೆಯಲ್ಲಿ ಕೂಡ ನನಗೆ ಅವಕಾಶ ಕೊಟ್ಟರು. ಭಾಳ ಸರಳ ವ್ಯಕ್ತಿ ಅವರು. ಇವತ್ತು ಮೊನ್ನೆ ಕಳೆದವರ ಅವರು ನಮ್ಮನ್ನು ಬಿಟ್ಟು ಅಗಲಿದರು. ಅವರು ನಾನು ಈ ಸಂದರ್ಭದಲ್ಲಿ ಸುದ್ದಿ ಮಾಧ್ಯಮ ಮುಖಾಂತರ ಸಂತಾಪ ಸೂಕ್ತದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಸುದ್ದಿ ಮಾಧ್ಯಮವರು ಸುಳ್ಯ ಸಂಪಾದಕರು ನನ್ನವರು ಬಡವನ ಮನೆಗೆ ಬಂದಿದ್ದರು. ಆದರೆ ನಾನೊಬ್ಬ ಸಾಮಾನ್ಯ ಮನುಷ್ಯ. ಈ ಬಡತನ ಇದ್ದ ಮನೆಯೇ ಸುಳ್ಯ ಪತ್ರಿಕೆಯ ಸುದ್ದಿ ಮಾಧ್ಯಮ ಪತ್ರಿಕೆಯ ನ್ಯೂಸಿನವರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳಲಿಕ್ಕೆ ಸರ್. ಇನ್ನೂ ಕೂಡ ನಿಮ್ಮ ಸಹಕಾರ ನನಗೆ ಬೇಕು. ಅದರ ಜೊತೆಯಲ್ಲಿ ನಾನು ಅರೆಕಳನ್ನು ಮೂಲದ ಒಂದು ಹುಟ್ಟಿ ಬೆಳೆದ ಮನುಷ್ಯ. ನನಗೆ ಕೂಡ ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿ ಅವರು ಪದ್ಮಶ್ರೀ ಕೊಟ್ಟರು. ಅವ್ರಿಗೆ 2016 ಕೊಟ್ಟಿದ್ದು. ಈಗ 16 ಕಾಣ್ತದೆ. ನನಗೆ 21-22 ಕೊಟ್ಟಿದ್ವಿ. ಇವತ್ತು ಕೊನೆಯ ಪಕ್ಷಕ್ಕೆ ನನ್ನ 70 ವರ್ಷ ದಾಟಿ ಹೋಯಿತು. ದೇಶದ ರಾಷ್ಟ್ರಪತಿಯವರು, ಪ್ರಧಾನಮಂತ್ರಿ, ನನ್ನ ಜಿಲ್ಲೆ ಸನ್ಮಾನ್ಯ ಮಾಜಿ MP, ಈಗಿನ MP, ನನ್ನ ಕ್ಷೇತ್ರ ಶಾಸಕರು ಮಂಗಳೂರು DC AB ಇಬ್ರಾಹಿಂ ಇರುವಾಗ 2015 ಪದ್ಮಶ್ರೀ ರೆಕ್ರೂಟ್ಮೆಂಟ್ ಮಾಡಿ. ಆದರೆ 2020 ನನಗೆ ಪದ್ಮಶ್ರೀ ಪ್ರಕಟಣೆ ಮಾಡುವ ನನ್ನ ಕನಸು ಕೂಡ ಕಾಣಲಿಲ್ಲ. ಒಂದು ರೇಷನ್ ಅಂಗಡಿ ಕೀನಿದ್ದೇನೆ. ಆದ ಸಂದರ್ಭದಲ್ಲಿ ಹಲವಾರು ಸಹಾಯ ಸಹಕಾರ ಕೂಡ ಮಾಧ್ಯಮ ಮುಖಾಂತರ ಕೊಟ್ಟರು. ಇನ್ನೂ ಕೂಡ ನನಗೆ ಒಂದು PUCಗೆ ಶಂಕುಸ್ಥಾಪನೆ ಒಂದು 45 ಲಕ್ಷ ಮಂಗಳೂರು DC ಮುಗಿಲಂಪಿಲ್ಲವರು MRBL ಸಮಸ್ಯೆ ಬಿಡುಗಡೆ ಮಾಡಿದ್ದಾರೆ. ಈಗ ಬಿಲ್ಡಿಂಗ್ ಆಗ್ತದೆ. 1 ಎಕರೆ 33 ಸ್ಥಳ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ತುಂಬ ಸಹಾಯ ಸಹಕಾರ ಬೇಕು. ಯಾರಾದರೂ ಒಳ್ಳೆ ಮನಸ್ಸಿನಿದ್ದಾರೆ ಇದ್ದರೆ ನಮ್ಮ ಸ್ಪೀಕರ್ ಅವರ ಮುಖಾಂತರ, ಮಾಜಿ ಸ್ಪೀಕರ್ ಅವರ ಮುಖಾಂತರ, DC ಮುಖಾಂತರ, CS ಮುಖಾಂತರ ಕೊಟ್ಟರೆ ಭಾಳ ಸಂತೋಷ. ನಮ್ಮ ಅರೆಕಳದಲ್ಲಿ ನಾನು ಸಾಮಾನ್ಯ ಮನುಷ್ಯ, ಬಡತನ ಇದ್ದು, ಆದರೆ ಮಾಧ್ಯಮ ಕೊಟ್ಟು ನನಗೆ 1 ರೂಪಾಯಿ ಬೆಲೆ ಲಕ್ಷಾಂತರ ಕೊಟ್ಟಿದ್ದಾರೆ. ಸುದ್ದಿ ಮಾಧ್ಯಮ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಮಸ್ಕಾರ ರೈತ ಬಾಂಧವರೇ, ಬಿಸಿಲು ಕಳೆದಿತ್ತು. ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ,
ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946523801. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯರ್ಕೆರೆ.